ನನ್ನ ಕಣ್ಣಿಗೆ ಒಂದು 10 ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಇಲ್ಲಿಂದ. ಸಕ್ಕತ್ತಾಗಿದೆ ಬ್ರೋ. ನೋಡಿ ಸ್ನೇಹಿತರೆ, ಕಾಂತಾರ ಶೂಟಿಂಗ್ ಇಲ್ಲೇ ಅಂತ ಮಾಡಿರೋದು. ಕೃಷಿ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಇಲ್ಲೇ ಅಂತ ಇದೇ ಜಾಗದಲ್ಲಿ ಅಂತ ಮಾಡಿರೋದು. ನೋಡಿ ಕಾಣಿಸ್ತಾ ಇದೆ ವಾಟರ್ ಫಾಲ್ಸ್. ನೋಡಿ ಸ್ನೇಹಿತರೆ, ಅದೆಲ್ಲ ಈ ಬೆಟ್ಟ ಹತ್ತಿ ನಾವು ಇಳಿದಿದ್ದೀವಿ ಇವಾಗ ಆಗುಂಬೆ ಘಾಟ್. ವ್ಯೂ ನೋಡು ಬ್ರೋ, ಅಲ್ಲಿ ಮೋಡ ಮಾತ್ರ ಕ್ರೇಜಿ ಆಗಿದೆ ಸ್ನೇಹಿತರೆ. ಈ ಬೆಟ್ಟ ಮೋಣ, ಮೈ ಗಾಡ್, ನೆಂದೋದೆ ಸ್ನೇಹಿತರೆ. ಹೋಟೆಲ್ ಮಯೂರ್, ಇದು ಬಂದು ಕುಂದಾಪುರ ಮತ್ತು ಆಗುಂಬೆ ಹೈವೇ ಅಂತ ಸ್ನೇಹಿತರೆ. ಇದು ಬೈದ್ನೂರು 9 ಕಿಲೋಮೀಟರ್ಸ್. ಆಗುಂಬೆ ಘಾಟ್ ಹೆಂಗಿತ್ತು ಅಂತ ಹೇಳಿ ಸ್ನೇಹಿತರ ಕಾಮೆಂಟ್ ಸೆಕ್ಷನಲ್ಲಿ. ಸಿಕ್ಕಾಪಟ್ಟೆ ಇವಾಗ ಶಕೆ ಸುರಿತಾ ಇದೆ ಆಗುಂಬೆ ಘಾಟ್ ಇಳಿದ ತಕ್ಷಣ. ಇವಾಗ ನೆಕ್ಸ್ಟ್ ನಾವು ಬೆಳ್ಕಲ್ ತೀರ್ಥ ಫಾಲ್ಸ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರ. ಇನ್ನೊಂದು ಹೇಳೋದು ಮರ್ತೋದೆ ನಿಮಗೆ, ಕಾವಲದುರ್ಗ ಪ್ಲ್ಯಾನಿಂದ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಯಾಕಂದರೆ ಅದು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಟ್ರಕ್ ಮಾಡಬೇಕು. ಅಷ್ಟೆಲ್ಲ ಟೈಮ್ ಇಲ್ಲ ನಮಗೆ. ಟ್ರೆಕ್ಕಿಂಗ್ ತಕ್ಕಂತೆ ನಾವು ಫುಟ್ವೇರ್ ಕೂಡ ತಂದ್ಕೊಂಡಿಲ್ಲ. ಈ ರೈಡಿಂಗ್ ಬೂಟ್ಸಲ್ಲಿ ನಾವು ಟ್ರೆಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಾವಲದುರ್ಗನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಪ್ಲ್ಯಾನಿಂದ. ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದು ಬೆಳ್ಕಲ್ ತೀರ್ಥ ಸ್ನೇಹಿತರೆ. ಬೆಳ್ಕಲ್ ತೀರ್ಥ ನೋಡಿಕೊಂಡು ಡೈರೆಕ್ಟ್ ನಾವು ಶಿವಮೊಗ್ಗಗೆ ಹೋಗ್ತೀವಿ. ಶಿವಮೊಗ್ಗಕ್ಕೆ ಅಲ್ಲಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಮೇಲೇ ಇದೆ. ರೋಡ್ ನೋಡಿ ಹೆಂಗಿದೆ. ಫುಲ್ಲು ಶಕೆ, ಹೆಲ್ಮೆಟ್ ವೈಸರ್ ಕ್ಲೋಸ್ ಮಾಡ್ಕೊಂಡು ನೋಡ್ಸೋಕ್ಕೆ ಆಗ್ತಿಲ್ಲ. ಇದು ಆಲ್ಮೋಸ್ಟ್ ಕೋಸ್ಟಲ್ ಸೈಡ್ ಇದು, ಅದಕ್ಕೆ ವಾಟರ್ ನೈಸ್ ಬ್ರೋ, ನೈಸ್. ಅಷ್ಟೇನು ನೀರಿಲ್ಲ, ಕಮ್ಮಿನೇ ಸ್ನೇಹಿತರೆ. ಹೆಬ್ರಿ ಪೊಲೀಸ್ ಠಾಣ. ಯಪ್ಪ ಶಕೆ. 50 ಕಿಲೋಮೀಟ್ರ್ ಅಷ್ಟೇ ಸ್ನೇಹಿತರೆ ಇಲ್ಲಿಂದ ಕೋಸ್ಟಲ್ ಏರಿಯಾ. ಸದ್ಯಕ್ಕೆ ನೆನ್ನೆ ಥರ ರೋಡ್ಸ್ ಎಲ್ಲೂ ಸಿಗ್ತಾ ಇಲ್ಲ ನಮಗೆ. ಅದ್ರಲ್ಲಿ ಪ್ಯಾಚ್ ವರ್ಕ್ಸು ಕರೆಕ್ಟಾಗಿ ಮಾಡಿದ್ದಾರೆ. ಮಡಮಕ್ಕಿ, ಹೆಬ್ರಿ ತಾಲೂಕು. ಈ ಕಡೆ ಅವ್ರ ಭಾಷೆನೇ ಒಂಥರ ಇಷ್ಟ ಸ್ನೇಹಿತರೆ ನನಗೆ. ಒಂಥರ ಸ್ಲ್ಯಾಂಗು ಸಖತ್ತಾಗಿರುತ್ತೆ ಕೇಳಿಸ್ಕೊಳಕ್ಕೆ. ಎಂತ ಫುಲ್ ಫಾಸ್ಟ್ ಮಾತಾಡೋದು ಅವರೆಲ್ಲ. ಇಲ್ಲಿ ರೈಟ್ ತೊಗೋಬೇಕು, ಇದು ಯಾವುದೋ ಸರ್ಕಲಲ್ಲಿ. ಮದಮಕ್ಕಿ ರೋಡ್ ನೋಡಿ ಸ್ನೇಹಿತರೆ. ಓ ಅಲ್ಲೆಲ್ಲ ಕ್ಲಿಯರ್ ಸ್ಕೈ ಇದೆ. ವೈಟ್ ಕಲರ್ ಕ್ಲೌಡ್ಸ್ ಎಲ್ಲ ಕಾಣಿಸ್ತಾ ಇದೆ. ಈ ಕಡೆ ನೋಡಿ ಹೆಂಗಿದೆ, ಫುಲ್ ಬ್ಲ್ಯಾಕು, ಈ ಕಡೆ ವೈಟ್. ಇಲ್ಲಿ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ನಾವು ನೋಡಿ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಆಗುಂಬೆ ಘಾಟ್ ಇಳಿದಿದ್ದು ಒಂದು 2 ಕಿಲೋಮೀಟ್ರಿಗೋ 1.5 ಕಿಲೋಮೀಟ್ರಿಗೋ ರೈಟ್ ತೊಗೊಂಡು ಬರಬೇಕು. ಆಗುಂಬೆ ಮತ್ತು ಕುಂದಾಪುರ ಹೈವೇ ಮೇಲೆ ಬರಬೇಕು ನೀವು. ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇದೆಲ್ಲ ನೇಚರು. ಈ ಥರ ಎಲ್ಲ ಎನ್ವಿರಾನ್ಮೆಂಟಲ್ಲಿ ಇರಬೇಕಂದ್ರೆ ಬರೆದಿಟ್ಟಿರಬೇಕು. ಎಷ್ಟೊಂದು ಬಿಸಿಲು ಬಂದಿದೆ ನೋಡಿ ಸ್ನೇಹಿತರೆ. ಇವಾಗ ಮತ್ತೆ ಹೋಗುತ್ತೆ ಬಿಸಿಲು, ಜೊತೆಗೆ ಬಿಸಿನೂ ಹಬೆ ಹೊಡಿದಿದೆ ಈ ರೈನ್ದು ನೋಡಿ. ಇದ್ರೊಳಗಡೆ ಎಲ್ಲ ಗಾಳಿ ಹೋಗಲ್ಲ, ಒಳಗಡೆ ಆಲ್ರೆಡಿ ನೀರು ಇಳಿದೋಗಿದೆ ನನಗೆ. ಏನು ಬ್ರೋ ಇದು ಬಿಸಿಲು. ಹಾಂ, ಫುಲ್ಲು ಶಕೆ ಆಗ್ತಿತ್ತು ಸ್ನೇಹಿತರೆ. ಮೇಲೆ ಅದು ಚಿಕ್ಕಮಂಗ್ಳೂರು ಜಾಕೆಟ್ ಅದು ಒಂದು ತೆಗೆದ್ಬಿಟ್ಟೆ. ಇದೇನು ಡ್ಯಾಮ್ ಇದೆ ಇಲ್ಲಿ, ಒಂದು ಡ್ಯಾಮಾ? ಅಯ್ಯೋ ಆ ಡ್ಯಾಮ್ ಅಲ್ಲ, ಶೀಟ್. ಅದು ಡ್ಯಾಮ್ ಥರನೇ ಇದೆ ಅಲ್ಲಿ. ಅಲ್ಲಿಂದ ನೋಡಿದ್ರೆ ಡ್ಯಾಮ್ ಥರನೇ ಕಾಣಿಸ್ತು ನನಗೆ. ಏಯ್ ಹಾವು ಬ್ರೋ. ಫೈಟಿಂಗ್ ಆಡ್ತಾಯಿತ್ತು ಇಷ್ಟೊತ್ತಿದೆಲ್ಲ ಇಲ್ಲಿ. ಓ ಓ ಓ ಈ ರೋಡ್ ನೋಡಿ ಸ್ನೇಹಿತರ, ವಾಟ್ ಅ ಬ್ಯೂಟಿಫುಲ್ ವ್ಯೂ ಮ್ಯಾನ್. ಸಿದ್ದಾಪುರ ಸ್ನೇಹಿತರ ಇದು. ಇವಾಗ ಇಲ್ಲಿ ನಾವು ರೈಟ್ ತಗೋಬೇಕು. ಕುಂದಾಪುರ ಶಿವಮೊಗ್ಗ ರೋಡ್ ಅಂತ ಇದು. ಹೆಂಗೆ ಹೋಗೋದು? ಹಂಗೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಇನ್ನು 150 ಮೀಟರ್ ಇದೆ. ಸೊ ಇಲ್ಲಿ ರೈಟ್ ತೊಗೋಬೇಕು ನಾವು.
ಇದು ಒಂದು ಚಿಕ್ಕ ಟೌನ್ ಅನ್ಕೊತೀನಿ, ಸಿದ್ದಾಪುರ. ಹಲೋ, ಏನಕ್ಕೆ ರೈಟ್ ಸೈಡು ನೋಡಿಲ್ಲ ನೀನು? ಕಮಲಶಿಲೆ ರೋಡ್ ಅಂತ ಸ್ನೇಹಿತರೆ, ಇಲ್ಲಿಂದ 30 ಕಿಲೋಮೀಟರ್ ಇದೆ. ಓ, ವಾಟ್ ಈಸ್ ದಿಸ್ ಪ್ಲೇಸ್? ಏನು ಸ್ನೇಹಿತರೆ ಈ ಜಾಗ? ಸಕ್ಕತ್ತಾಗಿದೆ ಅಲ್ವಾ? ಏನಿದು? ಕುದುರೆಮುಖ ವಿಭಾಗ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಎಲ್ಲ ಕುದುರೆಮುಖ ಫಾರೆಸ್ಟಿಗೆ ಸೇರಿರೋದೆ ಅಂತ. ನೋಡಿ ಹೆಂಗಿದೆ ಇಲ್ಲೆಲ್ಲ. ಅಲ್ಲೆಲ್ಲ ಮಧ್ಯದಲ್ಲೆಲ್ಲ ಬುರ್ದೇ ಇದೆ, ಹೋದರೆ ಬರೋಕ್ಕೆ ಕಷ್ಟ ಆಗೋಗುತ್ತೆ. ಬನ್ನಿ ಇವಾಗ ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ. ಮುಂದೆ ಫುಲ್ಲು ಮಳೆ ಬೀಳ್ತಾ ಇದೆ. ಡ್ರೋನ್ ಫ್ಲೈ ಮಾಡೋವಾಗ ನೋಡಿದೆ ಮುಂದೆ ಫುಲ್ಲು ಮಳೆ ಬರ್ತಿದೆ. ಸಕ್ಕತ್ ಶಕೆ ಬರ್ತಿದೆ ಸ್ನೇಹಿತರೆ. ಈ ರೈನ್ ಗೇರ್ಸ್ ಬೇರೆ ಹಾಕ್ಕೊಂಡು ಯಾವಾಗ ಮಳೆ ಬಿಡುತ್ತೋ ಯಾವಾಗ ಬಿಸಿಲು ಬರುತ್ತೋ ಏನೋ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಒಂದು ಲೇಯರ್ ಮಾತ್ರ ಹಾಕ್ಕೊಂಡಿದ್ದೀನಿ, ರೈನ್ ಲೇಯರ್. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ ಬೆಳ್ಕಲ್ ತೀರ್ಥ ವ್ಯೂ ಪಾಯಿಂಟ್. ಓ, ಹೆಂಗೆ ಕೂತ್ಕೊಂಡಿದೆ ನೋಡಿ ನಾಯಿ ಇಲ್ಲಿ. ಲುಕ್ ಅಟ್ ದಿಸ್ ವ್ಯೂ ಗೈಸ್. ಓ, ಇದೆಲ್ಲ ಅಡಿಕೆ ಮರ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಕ್ರೇಜಿ ರೋಡ್ಸ್ ಇದೆ ಸ್ನೇಹಿತರೆ. ಅಪ್ ಹಿಲ್ಲು ಡೌನ್ ಹಿಲ್ಲು, ಅಪ್ ಹಿಲ್ಲು ಡೌನ್ ಹಿಲ್ಲು. ನೋಡಿ ಇದಕ್ಕಿಂತ ಖರಾಬಾಗಿತ್ತು ಹಿಂದೆ. ಓ, ರೋಡಲ್ಲೋ ರೋಡೇ ಕಾಣಿಸಿಲ್ಲ ಒಂದು ಸೆಕೆಂಡ್ಗೆ. ಬೆಳ್ಕಲ್ ತೀರ್ಥಕ್ಕೆ ಹೋಗ್ಬೇಕಂದ್ರೆ ರೂಟ್ ನೋಡಿ ಹೇಗಿದೆ. ಅಲ್ಲಿ ಮಳೆ ಬೀಳುತ್ತೆ ಅಂತ ರೈನ್ ಗೇರ್ ಮತ್ತೆ ಎತ್ತಾಕೊಂಡೆ, ಮತ್ತೆ ಬಿಸಿಲು ಬಂತು. ಶೆಕೆಯಲ್ಲೇ ಇರು ಮಗನೇ ಅಂತ. ಇನ್ನೇನು ವಿತಿನ್ 10 ಕಿಲೋಮೀಟರ್ಸಲ್ಲೇ ರೀಚ್ ಆಗ್ತೀವೇನೋ ಅನ್ಕೊತೀನಿ. ಈ ಕಡೆ ಎಲ್ಲ ಒಂದು ಪಾಯಿಂಟ್ ನೆಟ್ವರ್ಕು ಇಲ್ಲ ಸ್ನೇಹಿತರ. ಮ್ಯಾಪ್ ಆಫ್ ಮಾಡಿದ್ರೆ ಅಷ್ಟೇ ಹೋಯ್ತು. ಓ, ಅಲ್ಲಿ ಕಾಣಿಸ್ತಾ ಇದೆ ಬೆಳ್ಕಲ್ ತೀರ್ಥ ಫಾಲ್ಸ್. ಶೀಟ್ ಮ್ಯಾನ್ ಶೀಟ್ ಸ್ನೇಹಿತರೆ, ಕಾಣಿಸ್ತಿದೆಯಾ? ಲೈಟಾಗಿ ಚಿಕ್ಕದಾಗಿ ಬೀಳ್ತಾ ಇದೆ. ಅಲ್ಲಿ ಸುಮಾರು ವಾಟರ್ ಫಾಲ್ಸ್ ಇದೆಯಂತೆ ಸ್ನೇಹಿತರ. ಅದೇ ಬೆಟ್ಟದಿಂದ ಬೀಳ್ತಾ ಇರೋದು. ಬನ್ನಿ ಹೋಗಿ ನೋಡೋಣ ಸ್ನೇಹಿತರೆ. ನನಗೆ ಇಲ್ಲಿಂದ ನೋಡ್ತಾ ಇದ್ರೇ ಗೂಸ್ ಬಂಪ್ಸ್ ಬರ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಸಂಧಿಯಲ್ಲಿ ಕಾಣಿಸ್ತಾ ಇದೆ. ವಾವ್, ನನಗೆ ಕಾಣಿಸ್ತಿದೆ. ಏನು ಸೀನಿಕ್ ಆಗಿದೆ ಸ್ನೇಹಿತರೆ. ಒಂದು ಸೆಕೆಂಡ್ ಗ್ಲಿಮ್ಸ್ ಅಷ್ಟೇ ತೊಗೊಂಡಿದ್ದು, ಎನರ್ಜಿ ಎಲ್ಲ ವಾಪಸ್ ಬಂದ್ಬಿಡ್ತು. ಇದೆಲ್ಲ ಕಾಂಪೌಂಡ್ ವಾಲ್ಸ್ ನೋಡಿ, ರೆಡ್ ಬ್ರಿಕ್ಸ್ ಎಲ್ಲ ಕಟ್ಟಿದ್ದಾರೆ. ತೆಲಂಗಾಣದಿಂದ ಎಲ್ಲ ಬಂದಿದ್ದಾರಲ್ಲಪ್ಪ ಊರಿಗೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಎಲೆಕ್ಟ್ರಿಕ್ ಆಟೋ ಇಟ್ಟಿದ್ದಾರೆ.
ಎಲ್ಲಪ್ಪ ವ್ಯೂ ಪಾಯಿಂಟು? ಇನ್ನೊಂದು 5 ಕಿಲೋಮೀಟ್ರ್ ಇರ್ಬೋದೇನೋ. ಸೀರಿಯಸ್ಲಿ ಮಗ. ಏನು ಹೇಳಿ ಬೆಟ್ಟ 90 ಡಿಗ್ರಿ. ಓ ಫಾಕ್. ಅಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ಬೆಳ್ಕಲ್ತಿತ್ತ. 1 2 3 4 5 6 7 8 9. ನನ್ನ ಕಣ್ಣಿಗೆ ಒಂದು 10 ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಇಲ್ಲಿಂದ. ಆ ಕಡೆ ಎಲ್ಲ ಬರ್ತಿದೆ. ಬನ್ನಿ ಹೋಗೋಣ ವ್ಯೂ ಪಾಯಿಂಟ್ಗೆ ಫಸ್ಟು. ನಮ್ಮ ಲೋಕೇಶ್ ಭಯ್ಯ ಇಲ್ಲೆಲ್ಲ ರೈಟ್ ತಗೋಬೇಕು. ಬೆಳ್ಕಲ್ ತೀರ್ಥ ಜಲಪಾತ ಪ್ರವೇಶ ನಿಷೇಧಿಸಲಾಗಿದೆ. ಓಕೆ, ನಮಗೆ ಬರೀ ವ್ಯೂ ಪಾಯಿಂಟ್ ಬೇಕಾಗಿರೋದಷ್ಟೇ. ನೋಡಿ ಸ್ನೇಹಿತರೆ, ಅಲ್ಲಿ ಆದರೂ ನನ್ನ ಪಾಯಿಂಟ್ ಆಫ್ ವ್ಯೂಗೆ ಕ್ರೇಜಿ ಕಾಣಿಸ್ತಾ ಇದೆ. ಇಲ್ಲಿ ಲೆಫ್ಟ್ ತಗೋಬೇಕು. ಒಂದು 2-3 ಕಿಲೋಮೀಟ್ರ್ ಅನಿಸುತ್ತೆ. ಓ ಮೈ ಗಾಡ್, ಕಾಂಟ್ ವೇಟ್ ಟು ಸಿ ದ ವಾಟರ್ ಫಾಲ್ಸ್ ಡ್ಯೂಡ್. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ವಾಟರ್ ಫಾಲ್ಸ್. ಓ ಮೈ ಗಾಡ್, ಇದು ಕರ್ನಾಟಕ. ಅಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ನಂಗೆ ಗೊತ್ತೇ ಇದ್ದಿಲ್ಲ. ನೋಡಿ ಅಲ್ಲಿ ದೊಡ್ಡ ಫಾಲ್ಸ್ ಇದೆ. ನೋಡಿ ಅಲ್ಲೆಲ್ಲ ಒಂದು 10-12 ವಾಟರ್ ಫಾಲ್ಸ್ ಇದೆ ಅಲ್ಲಿ. ಬನ್ನಿ ಹೋಗೋಣ ಹಾಗಾದರೆ. ಬನ್ನಿ ಹೋಗೋಣ. ನೋಡಿ ಇವರು ಸುಬ್ರಹ್ಮಣ್ಯಂ ಅಂತ, ಇದೇ ಊರವ್ರಂತೆ. ಬೇರೆ ಎಲ್ಲೋ ಕಡೆ ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತಾರಂತೆ. ಸ್ವಲ್ಪ ಆಫ್ ರೋಡಿಂಗ್ ಇದೆಯಂತೆ. ಇವರು ರೈಡ್ಸ್ ಎಲ್ಲ ಮಾಡ್ತಿರ್ತಾರಂತೆ ಆ ಪಲ್ಸರ್ ಗಾಡಿಯಲ್ಲ. ಓ ಗೈಸ್, ದಿಸ್ ಈಸ್ ಸೋ ಅನ್ಎಕ್ಸ್ಪ್ಲೋರ್ಡ್. ಇವ್ರ ಅಕ್ಕ ಮನೆ ಹತ್ರ ಆ ಫಾಲ್ಸ್ ಎಲ್ಲ ಕಾಣಿಸುತ್ತಂತೆ ಸ್ನೇಹಿತರೆ. ಅವರು ಲೊಕೇಶನ್ ನೋಡಿಬಿಟ್ಟು ಮಾತಾಡ್ತಾ ಇದ್ರು. ನಾನು ಇದೇನಪ್ಪ ಇವ್ರು ಇನ್ನೂ ಬಂದಿಲ್ಲ ಅಂತ ರಿಟರ್ನ್ ಆಗಿ ನೋಡಿದ್ರೆ ಇವ್ರ ಜೊತೆ ಮಾತಾಡ್ತಿದ್ದಾರೆ. ಓ, ಆಫ್ ರೋಡಿಂಗ್ ಆಗೋಯ್ತು ಗೈಸ್. ಸೆಕೆಂಡ್ ಗೇರಲ್ಲಿ ಹಚ್ಬಿಟ್ಟ. ನೋಡಿ ಮಾತಾಡ್ಸಿದ್ರು, ನಾವಿಬ್ಬರು ಮಾತಾಡ್ಕೊಂಡ್ರಿ ಹೋಗೋಣ ಬ್ರೋ ಅಂತ. ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಹೊಟ್ಟೆ ಅಂತೂ ತುಂಬ ಅಷ್ಟಾಗ್ತಾ ಇದೆ. ಏನು ಬಿಸಿಲಿದೆ ಸ್ನೇಹಿತರೆ ಇಲ್ಲಿ. ಸಖತ್ ಹ್ಯೂಮಿಡ್. ಇವರೆಲ್ಲ ಇಲ್ಲೇ ದಿನ, ಅವ್ರು ಹೇಳಿದ್ರು ದಿನ ಇಲ್ಲೇ ಓಡಾಡ್ತಾ ಇರ್ತೀನಿ ಸರ್ ಅಂತ. ಸ್ವರ್ಗ ಅಲ್ಲಿದ್ದೀರಾ ಅಂತ ಹೇಳಿದೆ ನಾನು. ನಿಜ ಕ್ರೇಜಿ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಾಟರ್ ಫಾಲ್ಸ್ ಅಂತ ಎಲ್ಲ. ಓಹೋ, ಕ್ರೇಜಿ. ಮತ್ತೆ ಆಫ್ ರೋಡ್ ಸ್ಟಾರ್ಟ್. ಲೋಕೇಶ್ ಹೆಂಗ್ ಬರ್ತಿದ್ದಾನೋ. ಓ ಕಾಡು ಒಳಗಡೆ ಆಫ್ ರೋಡಿಂಗ್ ಸ್ನೇಹಿತರ. ಇವ್ರ ಅಕ್ಕ ಮನೆಗೆ ಹಿಂಗೆಲ್ಲ ಹೋಗ್ಬೇಕಾ? ಇವ್ರ ಮನೆಗೆ ಹೆಂಗೆ ಹೋಗ್ಬೇಕು ನೋಡಿ. ಕ್ರೇಜಿ ಆಫ್ ರೋಡ್ ಶೀಟ್. ಪಲ್ಸರೇ ಬೇಗ ಹೋಗ್ಬಿಡ್ತಾ ಇದೆಯಲ್ಲ. ನಮ್ಮದೆಲ್ಲ ಸ್ವಲ್ಪ ಲಗೇಜ್ ಇದೆ. ಇಲ್ಲಿ ನೋಡಿ, ಇಲ್ಲೂ ವಾಟರ್ ಕ್ರಾಸ್ ಮಾಡ್ಬೋದು. ಮನೆಗೆ ಹೋಗ್ಬೇಕಾದ್ರೆ ವಾಟರ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ.
ಎಲ್ಲಿ ಇವರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಾ ನೋಡಿ, ಅವ್ರು ಪಲ್ಸರಲ್ಲಿ ಆಫ್ ರೋಡು. ವಾವ್, ಎಷ್ಟು ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಸೂಪರ್ ಬ್ರೋ. ಹೌದು ಹೌದಾ, ಮಾಡ್ಲಿಕ್ಕೆ ಹೋಗ್ತಾರಲ್ಲ, ನಾವೇನಾದ್ರೂ ಕೃಷಿ ಮಾಡುವಂತ ಅಮ್ಮನ ಹತ್ರ ಹೇಳಿ ಸಾಂಗ್ ಬರ್ತದಲ್ಲ, ಇದೆ. ಓಕೆ ಓಕೆ. ಸಕ್ಕದಾಗಿದೆ ಬ್ರೋ. ನೋಡಿ ಸ್ನೇಹಿತರೆ, ಕಾಂತಾರ ಶೂಟಿಂಗ್ ಇಲ್ಲೇ ಅಂತ ಮಾಡಿರೋದು. ಕೃಷಿ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ವ, ಇಲ್ಲೇ ಅಂತ ಇದೇ ಜಾಗದಲ್ಲಿ ಅಂತ ಮಾಡಿರೋದು. ನೋಡಿ ಕಾಣಿಸ್ತದೆ ವಾಟರ್ ಫಾಲ್ಸ್. ಸಕ್ಕತ್ತು. ಡ್ರೋನ್ ಶಾಟ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಸ್ನೇಹಿತರೆ ನೋಡಿ, ಇದೇ ಜಾಗದಲ್ಲಿ ಕಾಂತಾರ ಶೂಟಿಂಗ್ ಮಾಡಿದಾರಂತೆ. ಒಂದು ಸೀನ್ ಏನೋ ಮಾಡಿದ್ದಾರೆ, ಮತ್ತು ಅವ್ರ ಮನೆ ಹತ್ರನೂ ಮಾಡಿದಾರಂತೆ. ಇಲ್ಲೆಲ್ಲ ಆ ಕಡೆ ಎಲ್ಲ ಅವ್ರದ್ದು 1 ವಾರ 2 ವಾರ ಅವ್ರ ಮನೆಗಳಲ್ಲೆಲ್ಲ ಶೂಟಿಂಗ್ ಮಾಡಿದ್ರಂತೆ. ವ್ಯೂ ನೋಡಿ ಸ್ನೇಹಿತರೆ, ಇಷ್ಟೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. 1:15 ಬಂದಿದ್ದು, ಆಲ್ಮೋಸ್ಟ್ 1.5 hour ಇಲ್ಲೇ ಇದ್ದೀವಿ. ಪೀಸ್ ಆಗಿದೆ. ಇಲ್ಲಿ ಫಾಲ್ಸ್ ನೋಡ್ಕೊಂಡು ಒಂದು ಕಾಫಿ ಕುಡಿದ್ರಿ. ಇಂಥ ವ್ಯೂವಲ್ಲಿ ಕಾಫಿ ಕುಡಿತೀನಿ ಅಂತ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಸ್ನೇಹಿತರೆ. ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಿದೆ. ಕ್ರೇಜಿ. ಇವಾಗ ನೆಕ್ಸ್ಟ್ ನಾವು ಬೆಳ್ಕಲ್ಗೆ ಹೋಗ್ತಿದ್ದೀವಿ. ಅಲ್ಲಿರೋ ಒಂದು ಫಾಲ್ಸು ಫೇಮಸ್ ಆಗಿರೋದು, ರೀಲ್ಸು ಯೂಟ್ಯೂಬಲ್ಲೆಲ್ಲ ಬರುತ್ತಲ್ವ, ಆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ಫುಲ್ಲು ಆಫ್ ರೋಡಿಂಗ್ ಸ್ನೇಹಿತರೆ. ಹೋಗೋ ಬ್ರೋ ನೀನೆ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಸ್ನೇಹಿತರೆ, ಅದಕ್ಕೆ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಹಿಂಗೆ ಬಾ ಬ್ರೋ. ಹಾಂ ಹಿಂಗೆ. ಆಫ್ ರೋಡ್ ಮಾತ್ರ ಸಕ್ಕತ್ತಾಗಿತ್ತು ಸ್ನೇಹಿತರೆ. ನೋಡಿ ಇಲ್ಲಿ ಹೆಂಗಿದೆ, ಸೂಪರ್. ಅಣ್ಣ ಬರೋವರೆಗೂ ವೆಯ್ಟ್ ಮಾಡಬೇಕು ನಾನು. ಓ ಮಳೆ ಜೋರಾಗಿ ಬೀಳೋ ಥರ ಇದೆ. ಆರಾಮಾಗಿ ಹತ್ಬಿಡುತ್ತೆ ಸ್ನೇಹಿತರೆ, ಈಸಿಯಾಗಿ. ಸುಬ್ರಹ್ಮಣ್ಯಂ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಅಂಥ ಪ್ಲೇಸಿಗೆ ಕರ್ಕೊಂಡೋಗಿದ್ದಕ್ಕೆ, ಅಂಥ ವ್ಯೂ ತೋರಿಸಿದ್ದಕ್ಕೆ. ಫಸ್ಟ್ ಆಫ್ ಆಲು ಅಲ್ಲಿಂದ ಬರೋಕ್ಕೆ ನನಗೆ ಮನಸ್ಸೇ ಬರ್ತಾ ಇರಲಿಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಅಲ್ಲಿ ವ್ಯೂ ಮಾತ್ರ. ಆಲ್ಮೋಸ್ಟ್ 10 to 15 ವಾಟರ್ ಫಾಲ್ಸ್ ಕಾಣಿಸ್ತಿತ್ತು. ಹೌದು, ಡ್ರೋನ್ ಶಾಟ್ಸ್ ಹೆಂಗಿದೆ ಅಂತ ಹೇಳಿ ಸ್ನೇಹಿತರೆ. ಇವಾಗ ನೋಡಿದ್ರಲ್ಲ, ಆ ಬೆಟ್ಟ ಬಂದು ಕೊಡಚಾದ್ರಿ ಬೆಟ್ಟ ಅಂತ ಸ್ನೇಹಿತರೆ. ಕೊಡಚಾದ್ರಿಯಿಂದ ಬೆಳ್ಕಲ್ ತೀರ್ಥ ಫಾಲ್ಸ್ ಬರೋದು. ಇಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಮೊಮೆಂಟಮ್ ಮಿಸ್ ಆದರೆ ಸ್ಲಿಪ್ ಆದಂಗೆ. ನೈಸ್ ಬಾಯ್, ನೈಸ್. ಓಹೋ, ಇಲ್ಲೇನೋ ಮಾಡ್ತಿದಾರ. ಇಲ್ಲಿ ಒಂದು ಸ್ವಲ್ಪ ಸ್ಟ್ರೆಚ್ ಮಾತ್ರ ಸಿಮೆಂಟ್ ರೋಡ್ ಇದೆ ಸ್ನೇಹಿತರೆ. ಇಲ್ಲಿ ಸಿಮೆಂಟ್ ರೋಡ್ ಆದಮೇಲೆ ಆಫ್ ರೋಡ್ ಬರುತ್ತೆ, ಆಮೇಲೆ ಮೇನ್ ರೋಡ್ ಸಿಕ್ಬಿಡುತ್ತೆ. ಒಂದೊಂದು ಸೆಕೆಂಡ್ಗೆ ಕನ್ಫ್ಯೂಸ್ ಆಗ್ತಾಯಿದ್ದೀನಿ ಸ್ನೇಹಿತರೆ, ಲೆಫ್ಟಾ ರೈಟಾ ಅಂತ. ಎಲ್ಲೋ ಒಂದು ಮಜಲ್ ಮೆಮೊರಿ ಹಿಂಗೆ ಬಂದಿರೋದು ಅಂತ ಕಾನ್ಫಿಡೆನ್ಸ್ ಮೇಲೆ ಹಿಂಗೆ ಹೋಗ್ತಾ ಇರೋದು.
ಬ್ರೋ ಹಿಂಗೆ ನಾವು ಬಂದಿದ್ದು ನಮಗೆ ಬರೋವಾಗ. ಹಾಂ ಹಿಂಗೆ ಹಿಂಗೆ ಇಲ್ಲಿ ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇದೆ ನೀರು. ಸೊ ಬನ್ನಿ ಇವಾಗ ಬೆಳ್ಕಲ್ ಹತ್ರ ಸಿಗೋಣ. ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಇದೆ, ಒಂದು 200 ಮೀಟರ್ಸು, ಆಮೇಲೆ ಮೇನ್ ರೋಡ್ ಸಿಕ್ಬಿಡುತ್ತೆ. ನೋಡಿ ರಿಯಲ್ ಬೆಳ್ಕಲ್ ತೀರ್ಥ ಫಾಲ್ಸು ಅಲ್ಲಿ ಕಾಣಿಸ್ತಾ ಇದೆ. ನಾನು ಆವಾಗ ಇಲ್ಲವರೆಗೂ ಬಂದು ಯೂಟರ್ನ್ ಮಾಡ್ಕೊಂಡು ಹೋದೆ. ವಾವ್ ಅಣ್ಣ, ಬೆಳ್ಕಲ್ ವ್ಯೂ ಪಾಯಿಂಟ್ ಹಿಂಗ. ಥ್ಯಾಂಕ್ ಯು. ಅಯ್ಯಯ್ಯೋ ಜನ ಅಂತೂ ತುಂಬ ಸ್ಪೀಡ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಎಲ್ಲರೂ ಹಾಯ್ ಹೇಳ್ತಾರೆ. ಓ ಪ್ರೈಮರಿ ಹೈಸ್ಕೂಲ್, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೆ ಹೋಗೋ ದಾರಿ ಅದು. ಕಿರಿಯ ಪ್ರಾಥಮಿಕ ಶಾಲೆ. ಹೆಂಗೆ ಹೋಗೋದಿಲ್ಲಿ? ಹೆಂಗೆ ಹೋಗೋದು ಬ್ರೋ? ಇರೋ ಹಾಂ, ಕೇರಳ ಅವರವರು. ವಿಚ್ ವೇ ಟು ಗೋ ಬ್ರೋ? ಓಕೆ ಓಕೆ. ವಾಟ್? ಯಾ ವಾಟ್? ಯು ಆರ್ ಫ್ರಮ್ ಕೇರಳ? ಚಿತ್ರದುರ್ಗ. ಕನ್ನಡದವರಾ? ಕಾರ್ ಕೇರಳ ಆಯ್ತಲ್ಲ ಅದಕ್ಕೆ. ಹೋಗುತ್ತೆ ಹೋಗುತ್ತೆ. ನಾವು ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು. ಗಾಡಿ ಹೋಗುತ್ತಾ ಈ ಕಡೆ? ಓಕೆ. ಏನು ಮಾಡೋಣ ಬ್ರೋ? ಹೌದಾ? ವ್ಯೂ ಪಾಯಿಂಟಿಗೆ ತಾನೇ ಹೋಗ್ತಿರೋ ನೀವು? ಆ ಕಡೆನೇ ತೋರಿಸ್ತಾ ಇದೆ. ಇವರು ಕಾರ್ ಅವ್ರು ಬಂದ್ರಲ್ಲ. ಹಾಂ ಗೊತ್ತಿಲ್ಲ ಬ್ರೋ, ಇರೋ ನೋಡ್ಕೊಂಬರ್ತೀನಿ. ಸ್ನೇಹಿತರೆ ರೋಡ್ ಕನ್ಫ್ಯೂಸ್ ಆಗ್ತಿದೆ, ಅದಕ್ಕೆ ಈ ಕಡೆ ನೋಡ್ಕೊಂಡು ಬರೋಣ ಅಂತ ಬಂದೆ. ಪಕ್ಕದಲ್ಲಿ ನೋಡಿ ನದಿ ಹರಿತಿದೆ. ನನಗೆ ಯಾಕೋ ಡೌಟೇ ಅನಿಸ್ತಾ ಇದೆ. ಈ ರೂಟಾ? ಹಾಂ ಈ ಕಡೆನೇ ತೋರಿಸ್ತಾ ಇದೆ. ಬಾ ಹೋಗೋಣ. ಕ್ಲೋಸ್ ಮಾಡಿಬಿಟ್ಟಿದಾರಲ್ಲ ಬ್ರೋ. ಕ್ಲೋಸ್ ಮಾಡಾಕಿದಾರ. ಆ ಕಡೆ ಹೋಗ್ಬೇಕಾ? ಹಾಂ ವ್ಯೂ ಪಾಯಿಂಟ್ಗೆ ಹೋಗೋದು. ಹಾಂ ಆ ಕಡೆನೇ ಹೇಳ್ತಿದ್ದಾರೆ. ಬಾ ಹೋಗಿ ನೋಡೋಣ ಇಬ್ರು. ಒಬ್ಬ ಆಟೋ ಅವ್ರು ನಾನು ಕೇಳಿದೆ ಸ್ನೇಹಿತರೆ, ಹಿಂಗೆ ಬರ್ತಿದ್ರು ಹೋಗ್ಬೋದಂತ, ಇಲ್ಲೆಲ್ಲ ಲೆಫ್ಟ್ ತೊಗೊಂಡು ಹೋಗ್ಬೇಕಂತ. ಇಲ್ಲ ಅನ್ಕೊತೀನಿ ಲೆಫ್ಟು. ಮತ್ತು ಇಲ್ಲೊಂದು ಟಾಸ್ಕ್ ಸ್ನೇಹಿತರ. ಕಾಡು ಇಲ್ಲ, ಇಲ್ಲಿದೆ ಹೋಗ್ಬೋದು. ಲೆಫ್ಟ್ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ನಡಿ. ನೋಡಿ ಸ್ನೇಹಿತರೆ, ದಟ್ಟ ಕಾಡಿನಲ್ಲಿ ಆಫ್ ರೋಡಿಂಗ್ ವ್ಯೂ ಪಾಯಿಂಟ್ಗೋಸ್ಕರ. ಆಟೋ ಅವ್ರು ಹೇಳಿದ ಪ್ರಕಾರ ಎಲ್ಲ ಲೆಫ್ಟ್ ತೊಗೊಂಡು ಹೋಗಬೇಕು ಅಂತ, ಹಾಗೆ ಹೋಗ್ತಾಯಿದ್ದೀನಿ. ಐ ಥಿಂಕ್ ಇಟ್ ವಿಲ್ ಬಿ ವರ್ತ್ ಇಟ್ ಅನ್ಕೊತೀನಿ. ಇದ್ಯಾವುದೋ ಮನೆಗೆ ಬಂದುಬಿಟ್ರಲ್ಲ ಬ್ರೋ. ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಯಾವುದೋ ಮನೆಗೆ ಬಂದುಬಿಟ್ಟಿದ್ದೀವಿ ಸ್ನೇಹಿತರೆ. ಇದು ಮನೆ ದಾರಿ. ಇವತ್ತು ಫುಲ್ ಆಫ್ ರೋಡಿಂಗ್ ಆಗೋಯ್ತು. ನಮ್ಮ ಲೋಕೇಶ್ ಹೇಳ್ದ ಹಿಂಗೆ ಹೋಗೋಣ ಅಂತ. ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಓ ಬೆಳ್ಕಲ್ ತೀರ್ಥ ಫಾಲ್ಸ್ ನೋಡೋಕ್ಕೆ ಏನೇನು ಪರದಾಟ ಮಾಡ್ತಾಯಿದ್ದೀವಿ ನೋಡಿ. ಎಲ್ಲ ರಾಂಗ್ ರೂಟ್ಸು. ಐ ಹೋಪ್ ದಿಸ್ ಈಸ್ ದ ರೈಟ್ ರೂಟ್. ಹಾಂ ಯಾವ್ದು ಗುರು ಇದು? ನಮಗೆ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸರಾ?
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಥರ. ಹಿಂಗೆ ಬಾ ಬ್ರೋ, ಹಿಂಗೆ ಅನ್ಕೊತೀನಿ. ಹಾಂ, ಮೋಡ ನೋಡು ಮೇಲೆ ಇರೋರು ಕಾರವ್ರು ಬರ್ತಾರೆ, ನೋಡೋಣ. ಅವ್ರಿಗೆ ದಾರಿ ಗೊತ್ತಿಲ್ಲ ಅಂದರೆ ಬಾ. ಏನೋ ಬೆಳ್ಕಲ್ ತೀರ್ಥಕ್ಕೆ ಹೋಗುವ ದಾರಿ. ಅಪ್ಪ ಎಷ್ಟು ಹತ್ರ ಹಾಕಿದಾರೋ. ವ್ಯೂ ಪಾಯಿಂಟ್ ಟೀ ಅಂತೆ, ಗೇಟ್ ಬರುತ್ತೆ ಅಂದರು. ಇಲ್ಲಿ ಲೆಫ್ಟ್ ತೊಗೊಳಕ್ಕೆ ಹೇಳಿದ್ರು. ಇಲ್ಲಿ ಕಾರ್ ಬರುವುದು ಡೌಟ್. ಹಾಂ, ಇಲ್ಲೇ ಬಂತಲ್ಲ ಸಿಮೆಂಟ್ ರೋಡು. ಇವರು ನಮ್ಮ ಜೊತೆ ಬಂದಿದ್ದು ಸ್ನೇಹಿತರ. ವಾವ್, ಸೂಪರ್. ಬೆಳ್ಕಲ್ ತೀರ್ಥ ವಾಟರ್ ಫಾಲ್ಸ್ ಫಾರ್ ಯು ಗೈಸ್. ಸ್ನೇಹಿತರೆ, ಬೆಳ್ಕಲ್ ತೀರ್ಥ ಫಾಲ್ಸ್ ಇದೆ. ಇವಾಗ ಬನ್ನಿ, ಟೈಮ್ ಆಯಿತು. ಆಲ್ಮೋಸ್ಟ್ 1 ಗಂಟೆ ಇಲ್ಲೇ ಇದ್ದೋಗಿದ್ದೀವಿ. ಶಕ್ಕೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ನೆಂದೋಗಿದ್ದೀನಿ. ಬೆಳ್ಕಲ್ ತೀರ್ಥ ಫಾಲ್ಸ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಸ್ನೇಹಿತರ. ಗೈಸ್, ಇವಾಗ ಫಸ್ಟ್ ಊಟ ಮಾಡೋಕ್ಕೆ ಹೋಗಬೇಕು. ಫಸ್ಟ್ ಗಾಡಿ ತಿರುಗಿಸ್ಕೋಬೇಕು. ಬನ್ನಿ ಹೋಗೋಣ. ಇವತ್ತು ನೈಟ್ ಸ್ಟೇಗೆ ಏನು ಬುಕ್ ಮಾಡಿಲ್ಲ. ಸ್ಟೇ ಎಲ್ಲ ನಾವು ಯಾವ್ದು ಸಿಗುತ್ತೋ ಅದು ಹೋಗ್ತಾ ಇರೋದೇ ಸ್ನೇಹಿತರ. ಯಾಕಂದರೆ ಇವಾಗ ಲೇಟಾಗಿ ಹೋಗಿದ್ದೆ, ಊಟನೂ ಮಾಡಿಲ್ಲ. ಊಟ ಇದ್ರೆ ತಲೆನೋವು ಬಂದ್ಬಿಟ್ಟಿದೆ ನನಗೆ. ಇನ್ನು ಫಾರೆಸ್ಟ್ ಆಫ್ ರೋಡಿಂಗ್. ಇವಾಗ ಡೈರೆಕ್ಟು ಶಿವಮೊಗ್ಗ ಹೊಡಿಯೋ ಸ್ನೇಹಿತರೆ. 3 ಅವರ್ ಇದೆ ನೋಡಿ. ರೈಡ್ಸ್ ಬಂದಾಗೆಲ್ಲ ಈ ಥರ ಊಟ ಇಲ್ದಿರಾನು ಇರಬೇಕಾಗುತ್ತೆ. ದೀಸ್ ಆರ್ ದ ರಿಸ್ಕ್ಸ್ ಅಂತ ಹೇಳ್ಬೋದು. ನಮ್ಮ ಲೋಕೇಶ್ ಬೈಗೂ ಫುಲ್ ಅಶ್ವಾಗೋಗಿರುತ್ತೆ. ಸ್ಲೋ ಸ್ಲೋ ಸ್ಲೋ. ಬೆಳ್ಕಲ್ ತೀರ್ಥ ಫಾಲ್ಸ್ಗಳನ್ನ ಅಂತ ಯಾಕೆ ಹೇಳಿದೆ ಅಂದರೆ, ಮುಂಚೆ ನೋಡಿದ್ರಲ್ವ ಅದೊಂದು ಕಡೆ ವ್ಯೂ ಪಾಯಿಂಟ್ ಇತ್ತು. ಇದು ಫೇಮಸ್ ಆಗಿರೋದು ಬೆಳ್ಕಲ್ ತೀರ್ಥ ಫಾಲ್ಸ್. ಇದು ಕಾಣಿಸುತ್ತೆ ಇಲ್ಲಿಂದ, ಬಟ್ ನಾವು ತೋರಿಸಿದ್ದು ಪಾಯಿಂಟ್ ಆಫ್ ವ್ಯೂಯಿಂದ ಬೇರೆ ಥರ ಕಾಣಿಸುತ್ತೆ. ನಾವು ಇನ್ನೂ ಹತ್ರ ಹೋಗಿದ್ರಿ, ಆ ಫಾಲ್ಸ್ಗಳ ಹತ್ರ ಎಲ್ಲ. ಚೆನ್ನಾಗಿತ್ತು ಸ್ನೇಹಿತರೆ. ನೋಡಿ, ಅಲ್ಲೆಲ್ಲ ಕಾಂತಾರ ಶೂಟಿಂಗ್ ಎಲ್ಲ ಮಾಡಿದಾರಂತೆ. ಅವ್ರ ಮನೆಗಳಲ್ಲೂ ಮಾಡಿದಾರಂತೆ ಕಾಂತಾರ ಶೂಟಿಂಗು. ಆ ಥರ ಹೇಳಿದ್ರು ಅವರು, ಸುಬ್ರಹ್ಮಣ್ಯಂ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್. ಬನ್ನಿ, ಈ ಥರ ಒಳ್ಳೆ ವ್ಯೂ ಇದೆ ಅಂತ ಕರ್ಕೊಂಡು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯಂ ಅವರೇ. ಪಾಪ ಅವ್ರ ಮನೆಯಿಂದ ಬಾಳೆಹಣ್ಣೆಲ್ಲ ತಂದುಕೊಟ್ರು, ಆಮೇಲೆ ಕಾಫಿ ಮಾಡ್ಕೊಂಡು ಬಂದುಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.
ಎಲ್ಲಿವರು ಬಂದರು. ಆದರೂ ಇವರೆಲ್ಲ ಎಂಥ ಜಾಗದಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಪ್ಲ್ಯಾನ್ ಇನ್ನೇನು ಇಲ್ಲ ಸ್ನೇಹಿತರೆ, ಇದೇ ಲಾಸ್ಟು. ಇವಾಗ ಇನ್ನೆಲ್ಲಾದರೂ ಒಳ್ಳೆ ಸ್ಟೇ ನೋಡ್ಕೊಂಡು ಹೋಗಿ ಸ್ಟೇ ಆಗಿಬಿಟ್ಟು ನಾಳೆ ಫುಲ್ಲು ರೈಡೆ. ನಂದು ಆಲ್ರೆಡಿ 520 ಕಿಲೋಮೀಟರ್ಸ್ ರೈಡ್ ಆಗಿದೆ ಸ್ನೇಹಿತರೆ. ಈ ಒಂದು ರೈಡಲ್ಲಿ 1000 ಆಡುತ್ತೆ ಪಕ್ಕ. ಸೊ ನಾಳೆ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸುಮ್ಮನೆ ಲಾಂಗ್ ಜರ್ನಿ ನನ್ನ ಓನ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನು ನಾಳೆ ವ್ಲಾಗ್ ಮಾಡ್ತಿಲ್ಲ. ಯಾಕಂದರೆ ಸ್ವಲ್ಪ ರೈಡ್ ನಾನು ಎಂಜಾಯ್ ಮಾಡಬೇಕು ಅಲ್ವಾ. ಇದು ಇರಬೇಕು, ಅದು ಇರಬೇಕು. ಬಟ್ ವ್ಲಾಗ್ ಏನು ಬೇಡ, ಆರಾಮಾಗಿ ನಿಧಾನಕ್ಕೆ ರೈಡ್ ಮಾಡಿಕೊಂಡು ಚಿಲ್ಲಾಗಿ ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾಯಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದು ಯಾವುದೋ ಕಾಡಲ್ಲಿ ಮತ್ತೆ ಘಾಟ್ ಹತ್ತಾ ಇದ್ದೀವಿ ಸ್ನೇಹಿತರೆ, ನಾನು ಲೋಕೇಶ್ ಇಬ್ಬರೇ. ಈ ಫಾಗ್ ಲೈಟ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಹೋಗ್ತಿತ್ತು. ನೋಡಿ ಏನು ಕಾಣಿಸ್ತಾ ಇಲ್ಲ ಮುಂದೆ, ತುಂಬ ಡೇಂಜರು. ಇಂಥ ಟೈಮಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಇನ್ನು ಶಿವಮೊಗ್ಗ ಬಂದು 110 ಕಿಲೋಮೀಟರ್ ಇದೆ, 10 ಗಂಟೆಗೆ ಹೋಗ್ತೀವಿ. ರೋಡ್ ಚೆನ್ನಾಗೇ ಇಲ್ಲ ಸ್ನೇಹಿತರೆ. ಇದು ಕುಂದಾಪುರ ಟು ಶಿವಮೊಗ್ಗ ಹೋಗೋ ಹೈವೇ ಅಂತ ಇದು. ಫಾಕ್ ಎಷ್ಟು ದೊಡ್ಡ ಗುಂಡು ಇತ್ತಲ್ಲಿ. ಸ್ಟಾರ್ಟಿಂಗಲ್ಲೇ ಒಂದು ಮರ ಬ್ರಾಂಚ್ ಮಧ್ಯ ರೋಡಲ್ಲಿ ಇದೆ ಸ್ನೇಹಿತರೆ. ಹತ್ರ ಹೋಗೋವರೆಗೂ ಏನೂ ಕಾಣಿಸಲ್ಲ. ಈ ಫಾಗ್ ಲೈಟ್ ಇರೋದಕ್ಕೆ ಸ್ವಲ್ಪ ಕಾಣಿಸ್ತು ನನಗೆ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಎಷ್ಟೋ ಒಂದು 5-6 ಕಿಲೋಮೀಟ್ರಿಂದ ಹಿಂಗೆ ಇದೆ ಸ್ನೇಹಿತರೆ. ಯಾರು ಓಡಾಡಲ್ಲ ಅಂದ್ಕೊತೀನಿ ಈ ರೂಟಲ್ಲಿ. ಅದ್ರ ಜೊತೆಗೆ ಮಳೆ ಬೇರೆ ಬೀಳ್ತಾ ಇದೆ ಇಲ್ಲಿ. ಮೋಡ, ಫಾಲ್ಸ್ ಬೇರೆ ಬರ್ತದೆ. ಯಾವ್ದು ಗುರು ಇದು ರೂಟು? ಅಲ್ಲಲ್ಲಿ ಫಾಲ್ಸ್ ಬೇರೆ ಇದೆ, ಅಲ್ಲಲ್ಲಿ ಮೋಡ ಬೇರೆ ಬರ್ತಾಯಿದೆ ಸ್ನೇಹಿತರೆ. ಇದಕ್ಕೆ ಯೆಲ್ಲೋ ಕಲರ್ ಫಿಲ್ಟರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಈ ಫಾಗ್ ಲೈಟ್ಸ್ಗೆ. ನೋಡಿ ಸ್ನೇಹಿತರೆ, ಮೋಡ ಇಲ್ಲಿ ಮೇಲೇನೇ ಇದೆ. ಏನೋ ದೇವಸ್ಥಾನನೋ ಏನೋ ಇದೆ. ಕಾಮಗಾರಿ ಪ್ರಗತಿಯಲ್ಲಿದೆ, ನಿಧಾನವಾಗಿ ಚಲಿಸಿ. ವಿ ಆರ್ ಇನ್ ದ ಕ್ಲೌಡ್ಸ್ ಆ್ಯಕ್ಚುಲಿ. ಇಷ್ಟು ರಾತ್ರಿಯಲ್ಲಿ ಘಾಟ್ ಹತ್ತಾ ಇದ್ದೀವಿ. ಕ್ಲೈಮೇಟ್ ನೋಡಿ ಹೆಂಗಿದೆ ಗೈಸ್, ಏನು ಕಾಣಿಸ್ತಾ ಇಲ್ಲ. ಎಲ್ಲೋ ರೋಡು, ನೀನೋಗು ಬ್ರೋ. ನೋಡಿ ಇವಾಗ ಅವನ ಬೈಕ್ ಲೈಟ್ಸ್ ನೋಡಿಕೊಂಡು ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಸಖತ್ ಅಡ್ವೆಂಚರ್ ಆಗಿದೆ. ಏನು ಬ್ರೋ? ಬಾ ನಿಧಾನಕ್ಕೆ ಹೋಗೋಣ. ಯಾವ ಘಾಟ್ ಸ್ನೇಹಿತರೆ ಅದು, ಸಖತ್ ಡೇಂಜರ್ ಆಗಿತ್ತು. ನಿಧಾನಕ್ಕೆ ಬಂದಿದ್ದು, 20 ಮೇಲೇನೂ ಹೋಗೋಕ್ಕಾಗಿಲ್ಲ. ಅಷ್ಟೊಂದು ಮೋಡ, ಮಳೆ ಬೇರೆ ಬೀಳ್ತಾ ಇದೆ.